ನಮಸ್ಕಾರ ಸ್ನೇಹಿತರೆ. ಈ ಬಾರಿ ಬರಲಿರುವ ಸಂಕ್ರಾಂತಿ ಹಬ್ಬವು ಕೇವಲ ಸಂಭ್ರಮದ ಆಚರಣೆಯನ್ನಷ್ಟೇ ಅಲ್ಲದೆ ಗಂಡು ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಹೊತ್ತು ತರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಸಿದ್ಧ ಸಿದ್ಧಾಂತಿಗಳು ಮತ್ತು ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಈ ವರ್ಷದ ಗ್ರಹಗಳ ಚಲನೆಯು ಪುತ್ರ ಸಂತಾನದ ಮೇಲೆ ಕೆಟ್ಟ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ತಿಳಿಸುತ್ತಿದ್ದಾರೆ. ಈ ಹಬ್ಬದ ದಿನದಂದು ರೂಪುಗೊಳ್ಳುತ್ತಿರುವ ಗಂಡಯೋಗ ಮತ್ತು ದಂಡಯೋಗದ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಅಪಘಾತಗಳು ಸಂಭವಿಸುವ ಗಂಡಾಂತರವಿದೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತಿವೆ. ಈ ಭಯಾನಕ ದೋಷವನ್ನು ನಿವಾರಿಸಿ ನಿಮ್ಮ ಮಕ್ಕಳನ್ನು ರಕ್ಷಿಸಲು ಪ್ರತಿಯೊಬ್ಬ ತಾಯಿಯೂ ಈ ಸಂಕ್ರಾಂತಿ ದಿನದಂದು ಒಂದು ವಿಶೇಷವಾದ ಪರಿಹಾರವನ್ನು ಮಾಡುವುದು ಅತ್ಯಗತ್ಯವಾಗಿದೆ. ಪರಿಹಾರವನ್ನು ಮಾಡುವ ವಿಧಾನ ಮತ್ತು ಸಮಯದ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಈ ದೈವಿಕ ಕಾರ್ಯವನ್ನು ನೀವು ಭೋಗಿ ಹಬ್ಬ ಅಥವಾ ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಗ್ಗೆ 5ರಿಂದ 7 ಗಂಟೆಯ ಒಳಗೆ ಅಥವಾ ಸಂಜೆ 6ರಿಂದ 8 ಗಂಟೆಯ ಸಂಧ್ಯಾ ಸಮಯದಲ್ಲಿ ಮಾಡಬೇಕು. ಈ ಶಕ್ತಿಯುತ ಪರಿಹಾರಕ್ಕಾಗಿ ಮೊದಲು ಒಂದು ಶುದ್ಧವಾದ ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ. ತಾಮ್ರದ ಲೋಹವು ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಆ ಚೊಂಬಿನಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸುಣ್ಣವನ್ನು ಬೆರೆಸಿ. ಆಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಉಗ್ರ ದೋಷಗಳನ್ನು ನಿವಾರಿಸಲು ಬಹಳ ಸಹಕಾರಿಯಾಗಿದೆ. ನಂತರ ಈ ಕೆಂಪು ನೀರಿಗೆ ನಿಮ್ಮ ಮಗನ ತಲೆಯ ಸ್ವಲ್ಪ ಕೂದಲನ್ನು ಹಾಕಿ. ದೇಹದ ಭಾಗವಾದ ಕೂದಲು ಮಗನ ಮೇಲಿರುವ ದೋಷಗಳನ್ನು ನೀರಿಗೆ ವರ್ಗಾಯಿಸಲು ನೆರವಾಗುತ್ತದೆ. ಇದರ ನಂತರ ಅದೇ ನೀರಿಗೆ ಕಲ್ಲುಪ್ಪು, 17 ಕಾಳು ಮೆಣಸುಗಳನ್ನು ಜಜ್ಜಿ ಹಾಕಿ ಮತ್ತು 13 ಒಣಮೆಣಸಿನಕಾಯಿಯನ್ನು ಸೇರಿಸಿ. ಉಪ್ಪು ಮತ್ತು ಮೆಣಸು ನಕಾರಾತ್ಮಕ ಶಕ್ತಿ ಹಾಗೂ ದೃಷ್ಟಿ ದೋಷಗಳನ್ನು ಸುಟ್ಟು ಹಾಕುವ ಗುಣವನ್ನು ಹೊಂದಿದೆ. ಈಗ ನಿಮ್ಮ ಬಲಗೈ ತೋರು ಬೆರಳಿನಿಂದ ಆ ನೀರನ್ನು ಕಲಕುತ್ತಾ ನಿಮ್ಮ ಮಗನಿಗೆ ಇರುವ ಎಲ್ಲ ಪೀಡೆಗಳು ಮತ್ತು ಗಂಡಾಂತರಗಳು ದೂರವಾಗಲಿ ಎಂದು ದೃಢವಾಗಿ ಸಂಕಲ್ಪ ಮಾಡಿ, ನಂತರ ನಿಮ್ಮ ಮಗನನ್ನ ಮನೆಯ ಹೊರಗಿನ ಹೊಸ್ತಿಲ ಬಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳ್ಳಿರಿಸಿ. ಈ ಸಿದ್ಧಪಡಿಸಿದ ನೀರನ್ನು ಹಿಡಿದುಕೊಂಡು ಮಗನ ತಲೆಯ ಸುತ್ತ 3 ಬಾರಿ ಬಲದಿಂದ ಎಡಕ್ಕೆ ಮತ್ತು 3 ಬಾರಿ ಎಡದಿಂದ ಬಲಕ್ಕೆ ತಿರುಗಿಸಿ ದೃಷ್ಟಿ ತೆಗೆಯಿರಿ. ಕೊನೆಯದಾಗಿ ತಲೆಯಿಂದ ಪಾದದವರೆಗೆ 3 ಬಾರಿ ಇಳಿಸಿ ಆ ಕೆಟ್ಟ ಶಕ್ತಿಯನ್ನು ನೀರಿಗೆ ಆವಾಹನೆ ಮಾಡಿ. ದೃಷ್ಟಿ ತೆಗೆದ ನಂತರ ಆ ನೀರನ್ನು ತಕ್ಷಣವೇ ಮನೆಯಿಂದ ದೂರವಿರುವ ಚರಂಡಿಗೆ ಅಥವಾ ಹರಿಯುವ ನೀರಿಗೆ ಸುರಿಯಬೇಕು. ನೆನಪಿಡಿ, ಈ ನೀರನ್ನು ಗಿಡಗಳ ಬುಡದಲ್ಲಾಗಲಿ ಅಥವಾ ಜನರು ಓಡಾಡುವ ಜಾಗದಲ್ಲಾಗಲಿ ಸುರಿಯಬಾರದು. ನೀರು ಸುರಿದ ನಂತರ ಹಿಂದಿರುಗಿ ನೋಡದೆ ಮನೆಗೆ ಬಂದು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಗಂಡು ಮಕ್ಕಳಿದ್ದಾರೋ ಅಷ್ಟು ಜನರಿಗೂ ಪ್ರತ್ಯೇಕವಾಗಿ ಇದೇ ರೀತಿ ಪರಿಹಾರ ಮಾಡುವುದು ಬಹಳ ಮುಖ್ಯ. ಒಂದು ವೇಳೆ ಮಕ್ಕಳು ವಿದೇಶದಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ಇದ್ದರೆ ಅವರ ಭಾವಚಿತ್ರಕ್ಕೆ ದೃಷ್ಟಿ ತೆಗೆದು ಈ ಕಾರ್ಯವನ್ನು ಪೂರೈಸಬಹುದು. ತಾಯಿಯ ಮಮತೆಯಿಂದ ಮಾಡುವ ಈ ಪುಟ್ಟ ಕೆಲಸವು ಮಗುವಿಗೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಅರನೀರು ಪರಿಹಾರದ ಜೊತೆಗೆ ಹಬ್ಬದ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಮಗನ ಹೆಸರಿನಲ್ಲಿ ಬಡವರಿಗೆ ಎಳ್ಳುಂಡೆಗಳನ್ನು ಹಂಚುವುದು ಅವನ ಆಯಸ್ಸನ್ನು ವೃದ್ಧಿಸುತ್ತದೆ. ಸಂಕ್ರಾಂತಿ ದಿನದಂದು ಹೊಸ ಕುಂಕುಮ ಮತ್ತು ಬಿಳಿ ಎಳ್ಳನ್ನು ಮನೆಗೆ ಖರೀದಿಸಿ ತರುವುದು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಈ ದೈವಿಕ ಕ್ರಮಗಳನ್ನು ಪಾಲಿಸುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ, ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅಕಾಲಿಕ ಮೃತ್ಯು ಭಯದಂತಹ ಗಂಡಾಂತರಗಳು ದೂರವಾಗುತ್ತವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಮತ್ತು ಕ್ಷೇಮಕ್ಕಾಗಿ ಈ ಪವಿತ್ರ ಕಾರ್ಯವನ್ನು ನಂಬಿಕೆಯಿಂದ ಮಾಡಿ ಮತ್ತು ಸಕಲ ಸುಖ ಶಾಂತಿಯನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.